ಪಾದಕ್ಕೆ ಪೂಜೆ ಮಾಡುವುದರ ಮೂಲಕ ಅಮ್ಮ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅಪ್ಪಾಜಿಯವರ ಅಭಿಮಾನ ನಿತ್ಯ ನಿರಂತರ ಸದಾಕಾಲ ಇರುತ್ತೆ. ಅದು ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ. ಕಣ್ಣಿಗೆ ಕಾಣದಷ್ಟು ಸಾಗರ ಇದೆ ಅಪ್ಪಾಜಿಯವರಿಗೆ ಅಂತ ಹೇಳ್ಬೋದು. ಅಮ್ಮ ಅವರ ನೇತೃತ್ವದಲ್ಲಿ ಅದು ನಿರಂತರವಾಗಿ ಈ ಸಾಮ್ರಾಜ್ಯ ನಡೆದುಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಕಾಯಿ ಕೊಡ ಕಾಯವರಿಗೆ ಊದ್ಗಡೆ ತೋರ್ಸಮ್ಮ ಮಾಮ ಐತೆ ಬಿಡಿ. ನೀರೇ ಇಟ್ಟಿಲ್ವಲ್ಲಪ್ಪ. ನೀರು ಬಡ್ಲೆ ಏನೇ ಇಟ್ಟರು ಫಸ್ಟ್ ನೀರು ಇಡಬೇಕು. ಗ್ಲಾಸ್ 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 ಅಯಾಸ್ ಗ್ಲಾಸ್ ಕೊಡಿ ಗ್ಲಾಸ್ ಕೊಡಿ. ಸಾಲು ಕಾಯಿ 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 ಬನ್ನಿ. ಬಿಡಿಯುವ ಐತೆ ಇಲ್ಲಿ ಬಿಡಿಯುವ ಎಲ್ಲ ಕೊಟ್ಟಿದ್ದಾರೆ. ಕೊಡಿ ಎಲ್ಲ ಈಸ್ಕೊಳ್ಳಿ. ತಗೊಂಡು ಮಂಗಳಾರತಿ ಹೆಂಗೆ ಎಲ್ಲ ತಗೊಂಡ್ಬನ್ನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೆ ಸಮಸ್ತ ಹಾಗೂ ಭಾರತೀಯ ಅಮ್ಮನವರಿಗೆ ಮಹಿಳಾ ಅಂತಾರಾಷ್ಟ್ರೀಯ ದಿನದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಅಮ್ಮ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಕೇಕ್ ಕತ್ತರಿಸುವುದರ ಮೂಲಕ ಅಮ್ಮ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮದ ನೇತೃತ್ವವನ್ನು ಅಮ್ಮ ಅವರು ನಡೆಸಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಪ್ರೀತಿಯ ಮುನ್ನಾ ಸೆಮಿಸ್ಟಾರ್ ಅವರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪುಣ್ಯ ದೀಪಕ್ ಮೇಡಮ್ ಅವರ ನೇತೃತ್ವದಲ್ಲಿ ಹಾಗೂ ಸಮಸ್ತ ಮಹಿಳಾ ಅಭಿಮಾನಿಗಳ ವೃಂದದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಅಪ್ಪಾಜಿಯವರು ಇಲ್ಲ ಅನ್ನೋದಕ್ಕಿಂತ ಅಪ್ಪಾಜಿಯವರನ್ನು ಅಮ್ಮ ಅವರ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಯಾವಾಗಲೂ ಅಣ್ಣ ಒಂದು ಮಾತು ಹೇಳ್ತಾ ಇದ್ದ, ಮುನ್ನ ಅಣ್ಣ, ನನಗೆ ಜಲಸ್ ಆಗೋದು, ಅಣ್ಣ ನನಗೆ ಅಪ್ಪಾಜಿಯವ್ರ ಜೊತೆ ಅಷ್ಟು ಫೋಟೋ ತೊಗೊಂಡಿದ್ದೀರಲ್ಲ ನೀವು ಅದೃಷ್ಟವಂತರು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ರಾಜಾ ಅಮ್ಮ ಅವ್ರು ಇದ್ದಾರೆ ನೋಡು, ಅಮ್ಮವ್ರೊಳಗೆ ದಾದಾ ಅವ್ರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಅದು ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಅಮ್ಮ ಅವರು ಕೇಕ್ ಕತ್ತರಿಸೋದ್ರ ಮೂಲಕ ಈ ಮಹಿಳಾ ದಿನಾಚರಣೆಯನ್ನು ಶುಭಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡ ಚಿತ್ರರಂಗದ ಹೆಣ್ಣು ಹುಲಿ ಅಂತ ಹೇಳ್ಬೋದು ಅಮ್ಮ ಅವರು. ಸಿಂಹಕ್ಕೆ ಸಿಂಹವೇ ಸರಿಸಾಟಿ ಎಂಬುವಂತೆ ಸಿಂಹಕ್ಕೆ ಸಿಂಹವೇ ಸರಿಸಾಟಿ ಬಾಳ ಬಂಗಾರವನ್ನು ಬೆಳಗಿದ ಸಾಹಸ ಸಿಂಹನ ಅರ್ಧಾಂಗಿಣಿ. ಭಾರತೀಯ ಚಿತ್ರರಂಗದ ಪಂಚಭಾಷಾ ತಾರೆ. ಭಾರತೀಯ ಚಿತ್ರರಂಗದಲ್ಲಿ 5 ಭಾಷೆಗಳಲ್ಲಿ ನಟಿಸಿದ ಭಾರತೀಯ ಚಿತ್ರರಂಗದ ಮೊದಲ ನಟಿ ಹಾಗೂ ಪದ್ಮಶ್ರೀ ಪುರಸ್ಕೃತೆ ಅಮ್ಮವರು, ಭಾರತೀಯ ಅಮ್ಮವರು.
ಹಾಗೂ ತಮ್ಮ ಜೀವಮಾನದಲ್ಲಿ ಅಪ್ಪಾಜಿಯವರ ಆದರ್ಶವನ್ನು ಹಾಗೂ ಅವರ ಒಂದು ವ್ಯಕ್ತಿತ್ವವನ್ನು ತಮ್ಮೊಳಗೆ ಗೂಡಿಸಿಕೊಂಡು ಮುಕುಂದ ಮುರಾರಿಯನ್ನು ಸದಾಕಾಲ ಆರಾಧಿಸುತ್ತಾ ಅಪ್ಪಾಜಿಯವರನ್ನು ಕೃಷ್ಣನನ್ನಾಗಿ ನೋಡ್ತಾ ಇರ್ತಕ್ಕಂಥ ಅಮ್ಮವರು ತುಂಬ ಅದೃಷ್ಟ ಆಗ್ತಾ ಇದೆ. ಜೀವಮಾನದಲ್ಲಿ ಅಮ್ಮ ಅವರ ಸೇವೆ ಮಾಡೋದೇ ಒಂದು ಭಾಗ್ಯ ಅಂತ ನನಗನ್ಸುತ್ತೆ. ನಮಸ್ತೆ ಗರ್ಲ್ಸ್, ಎವ್ರಿಬಡಿ ಹ್ಯಾಪಿ ವುಮೆನ್ಸ್ ಡೇ ಗರ್ಲ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಆಕ್ಚುಲಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯಾರು ಅನುಕೂಲ ಆಗದೆ ಇರೋ ದಿವಸ ಇವತ್ತು ಎಲ್ಲ ಬಂದು ನಮ್ಮ ವಾಲ್ಮೀಕಿ ಅನ್ನೋ ಒಂದು ಸಿಂಹದ ಗುಹೆ ಒಳಗಡೆ ಬಂದು ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಭಾರತಿ ಅಮ್ಮನ ಜೊತೆ. ಅದರಲ್ಲೂ ಇಷ್ಟೊಂದು ಸಾಕಷ್ಟು ಕಷ್ಟಪಟ್ಟು ನಮಗೆ 1 ತಿಂಗಳಿಂದ ಸತತವಾಗಿ ಪ್ರಯತ್ನ ಪಟ್ಟಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ಮುನ್ನಾ ಇಕ್ರಮ್ ಹುಸೇನ್ ಅವರಿಗೆ ಒಂದು ಜೈ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಮಹಿಳೆಯರಿಗೆ ತುಂಬಾನೇ ಸಪೋರ್ಟ್ ಮಾಡಿ ಇವತ್ತು ನಮಗೆ ಈ ಮನೆ ಒಳಗೆ ಬಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಗೌರವ ಇರುತ್ತೆ ಹೆಣ್ಮಕ್ಳಿಗೆ ಅಂದ್ರೆ ಈ ಮನೆಯಲ್ಲಿ, ಇದೇ ಮನೆಯಲ್ಲಿ ಬಂದು ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ವಿ ಆರ್ ಸೋ ಅಪ್ರಿಶಿಯೇಟೆಡ್ ಫಾರ್ ಮಹಿಳಾ ದಿನಾಚರಣೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮಹಿಳೆಯರಿಗೆ ಸಮಾನತೆ ಕೊಟ್ಟಿರೋ ಈ ಮನೆಯಲ್ಲಿ ನಾವು ಒಂದು ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ದೀವಿ. ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಅದೇ ರೀತಿ ಜಗದ ಸೃಷ್ಟಿಗೆ ಕಣ್ಣು, ನನ್ನ ಎತ್ತವಳು ಒಬ್ಬ ಹೆಣ್ಣು ಅನ್ನೋದ್ರ ಮೂಲಕ ಪುಣ್ಯ ದೀಪಕ್ ಅವರು ಅತ್ಯುತ್ತಮವಾದ ಸಂದರ್ಶನವನ್ನು ನೀಡಿದ್ದಾರೆ. ಇದರ ಮೂಲಕ ಹೇಳೋದೇನು ಅಂತಂದರೆ, ನಮಗೆ ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಸಹೋದರಿಯಾಗಿ ಸಮಸ್ತ ಭಾರವನ್ನು ಹೊತ್ತು ಭೂಮಿ ತೂಕದ ಹೆಣ್ಣು ಅಂತ ಕರೆಸ್ಕೊಂಡಿರ್ತಕ್ಕಂಥ ಜಗಜ್ಜನನಿ ಸ್ತ್ರೀ ಕುಲಕ್ಕೆ ನನ್ನ ಕೋಟಿ ನಮನಗಳು. ಪದ್ಮಶ್ರೀ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಮೇಡಮ್ ನೀವೆಲ್ಲ ರೋಸ್ ಕೊಟ್ಟು ವಿಶ್ ಮಾಡಿ. ರೋಸ್ ಕೊಡಿ, ಎಲ್ಲರೂ ಒಂದು ವಿಶ್ ಮಾಡಿ. ಮುಟ್ಬಿಡ್ತೀನಮ್ಮ ಸಾಕು. ಎಲ್ಲರೂ ಕೊಟ್ಟರು. ನಮ್ಮ ಮೇಡಮ್ ಅವರು ಯಾವಾಗಲೂ ಆರೋಗ್ಯವಾಗಿ ಕರ್ನಾಟಕ ಚಿತ್ರರಂಗದಲ್ಲಿ ಚಿತ್ರರಂಗದಲ್ಲಿ ಹೆಸರು ಗಳಿಸಿರುವ ಏಕೈಕ ನಟಿ ಅಂದ್ರೆ ನಮ್ಮ ಮೇಡಮ್ 5 ಭಾಷೆಗಳವರು. ಅಪ್ಪಾಜಿಯವರು ಬರ್ತಾರೆ ಆ ಲಿಸ್ಟ್. ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಮಹಿಳೆಯರವರು ಅವ್ರ ಗುಣಗಳನ್ನು ಅಳವಡಿಸ್ಕೊಂಡು ಅವ್ರ ಮಾರ್ಗದರ್ಶನ ಅಳವಡಿಸ್ಕೊಂಡು ಒಂದು ದಾರಿದೀಪ ಆಗಬೇಕು ಅಂತ ನನ್ನ ಖುಷಿ. ಯಾಕಂದ್ರೆ ನಾವು ಅವ್ರ ಹತ್ರ ಕಲ್ತಿರೋದು ತುಂಬಾ ಇದೆ, ಇನ್ನೂ ಕಲಿಯೋದಿದೆ. ಆ ಥರ ಒಂದು ಸವಾಲಾಗಿ ನಮ್ಮ ಬಾಬಿರವರು, ಅದಕ್ಕೆ ಅವ್ರಿಗೆ ದೇವರು ಅಲ್ಲ ಮತ್ತು ಅವರಿಗೆ ಆರೋಗ್ಯ ಕೊಟ್ಟು ಇನ್ನೂ ಅವರು ಉತ್ಕೃಷ್ಟಾಗಿ ಇನ್ನೂ 30-40 ವರ್ಷ ಇದ್ದು ನಮಗೆ ಆಶೀರ್ವಾದ ಆಗಿದ್ದು ಅವ್ರು ಇನ್ನೂ ಅನೇಕ ಪ್ರಶಸ್ತಿಯನ್ನು ತಗೊಂಡು ನಮ್ಮ ಕರ್ನಾಟಕ ಮೈಲುಗಲ್ಲಾಗಬೇಕಂತ ನಮ್ಮ ಹಾರೈಕೆ. ನಮಸ್ಕಾರ. ಎಲ್ಲ ಕುತ್ಕೊಳ್ಳಿ ಗರ್ಲ್ಸ್. ಎತ್ಕೊಳ್ಳಿ. ಹಾಂ, ಇದನ್ನ